ನಿರ್ಮಾಣಕ್ಕೆ ವಿರೋಧಿಸಿ ಹೇಮಗುಡ್ಡ ಟೋಲ್ಗೇಟ್ ಬಳಿ ಬೃಹತ್ ರಸ್ತಾ ರೋಕೋ ಪ್ರತಿಭಟನೆ ಸಂಪೂರ್ಣ ಯಶಸ್ವಿ. ಗಂಗಾವತಿ ಕೇಂದ್ರ ಸರ್ಕಾರದ ವಿದ್ಯುತ್ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿರೋಧಿಸಿ ಶನಿವಾರದಂದು ಹೇಮಗುಡ್ಡದ ಬಳಿಯಲ್ಲಿರುವ ಟೋಲ್ಗೇಟ್ ಬಳಿ ನಡೆಸಲಾದ ರಸ್ತೆ ರೋಕೋ ಪ್ರತಿಭಟನೆ ಸಾವಿರಾರು ಜನರ ಮಧ್ಯೆ ಸಂಪೂರ್ಣ ಯಶಸ್ವಿಗೊಂಡಿತು. ಈ ಸಂದರ್ಭದಲ್ಲಿ ಬಂದ್ ಕರೆಗೆ ಆಹ್ವಾನ ನೀಡಿದ HR ಶ್ರೀನಾಥ್ ನೇತೃತ್ವದಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ, ಕರಿಯಣ್ಣ ಸಂಗಟಿ ಸೇರಿದಂತೆ ಕಲ್ಮಠದ ಸ್ವಾಮಿಗಳು ಹಾಗೂ ಸುತ್ತಮುತ್ತಲಿನ 10 ಹಳ್ಳಿಗಳ ಗ್ರಾಮಸ್ಥರು 1 ಗಂಟೆಗಳ ಕಾಲ ರಸ್ತೆ ರೋಕೋ ಪ್ರತಿಭಟನೆಯನ್ನ ನಡೆಸಿದ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಏರುಪೇರು ಉಂಟಾಯಿತು. ಈ ಸಂದರ್ಭದಲ್ಲಿ ಮುಖಂಡ HR ಶ್ರೀನಾಥ್ ಮಾತನಾಡಿ, ಐತಿಹಾಸಿಕ ಹಿನ್ನೆಲೆ ಹೊಂದಿದ ಕೊಪ್ಪಳ ಜಿಲ್ಲೆಯಿಂದ ವಿದ್ಯುತ್ ಅನುಸ್ಥಾವರ ನಿರ್ಮಾಣ ಕೈಬಿಡಬೇಕು. ಗಂಡುಗಲಿ ಕುಮಾರರಾಮ ಆಳ್ವಿಕೆ ನಡೆಸಿದ ಸ್ಥಳ ಹೇಮಗುಡ್ಡದ ಆದಿಶಕ್ತಿ ದುರ್ಗಾ ಪರಮೇಶ್ವರಿಯ ಭಕ್ತಿಯ ಕೇಂದ್ರ ಹಿರೇಬೆಣಕಲ್ ಮೌರ್ಯರ ಶಿಲಾಶಾಸನ ಹೊಂದಿರುವ ಸ್ಥಳವಾಗಿದ್ದು, ಜೊತೆಗೆ ಕಿಷ್ಕಿಂಧ, ಅಂಜನಾದ್ರಿ ಸೇರಿದಂತೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜೀವನಾಡಿಯಾದಂಥ ತುಂಗಭದ್ರೆಯ ಉಳಿವಿಗಾಗಿ ಯಾವುದೇ ಕಾರಣಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯುತ್ ಅನುಸ್ಥಾವರ ನಿರ್ಮಾಣವಾಗದಂತೆ ಇಡೀ ಜಿಲ್ಲೆಯ ಜನತೆ ಎಚ್ಚರಿಕೆ ವಹಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು ವಿದ್ಯುತ್ ಅನುಸ್ಥಾವರ ನಿರ್ಮಾಣಕ್ಕೆ ವಿರೋಧಿಸಿ ಮಾತನಾಡಿದರು. ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು, ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು, ರೈತಾಪಿ ವರ್ಗದವರು ಸೇರಿದಂತೆ ಶ್ರಮಜೀವಿಗಳು, ಬುದ್ಧಿಜೀವಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಿದರು. ಒಟ್ಟಾರೆ ಐತಿಹಾಸಿಕ ಸ್ಮಾರಕಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆಗಳಿಗೆ, ನೆಲ ಜಲ ಸೇರಿದಂತೆ ಸಕಲ ಜೀವರಾಶಿಗಳ ಉಳಿವಿಗಾಗಿ ಯಾವುದೇ ಕಾರಣಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯುತ್ ಅನುಸ್ಥಾವರ ಬೇಡವೇ ಬೇಡ ಎಂಬ ವಿವಿಧ ಘೋಷಣೆಗಳು ಕೂಗಿ ಬಂದವು. ಈಗಾಗಲೇ ಗುರುತಿಸಿರುವ ಪ್ರದೇಶದ ಸ್ಥಳದಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ಅಂತರದಲ್ಲಿ ಹಿರೇಬೆಣಕಲ್ ಐತಿಹಾಸಿಕ ಮೌರ್ಯರ ತಟ್ಟೆ, ಶಿಲಾ ಸಮಾಧಿಗಳು, ಹೇಮಗುಡ್ಡ, ಕುಮಾರರಾಮನ ಬೆಟ್ಟ ಮತ್ತು ಕಮ್ಮಡ ದುರ್ಗದ ಕೋಟೆಗಳಿರುತ್ತವೆ. ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿ ಪ್ರಸಿದ್ಧ ಅಂಜನಾದ್ರಿ ಸೇರಿದಂತೆ ವಿವಿಧ ಐತಿಹಾಸಿಕ ಸ್ಮಾರಕಗಳಿರುತ್ತವೆ. ಇಲ್ಲಿರುವ ಅರಣ್ಯ ಪ್ರದೇಶದ 10 ಕಿಲೋಮೀಟರ್ ದೂರದಲ್ಲಿ ತೋಳಧಾಮ ಇದ್ದು 100ಕ್ಕೂ ಹೆಚ್ಚು ಚಿರತೆಗಳು, 50 ಕರಡಿಗಳು, 500ಕ್ಕೂ ಹೆಚ್ಚು ನವಿಲುಗಳು ಇರೋದ್ರ ಬಗ್ಗೆ ಮಾಹಿತಿ ಇರುತ್ತದೆ. ಆಗ 6 ರಿಂದ 7 ಗ್ರಾಮದ ಜನತೆಗೆ ತೊಂದರೆ ಆಗುತ್ತದೆ. ಹಿರೇಬೆಣಕಲ್ ಸುತ್ತಮುತ್ತಲಿನ ಐತಿಹಾಸಿಕ ಸ್ಥಳಗಳು ಈಗಾಗಲೇ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೆ ಶಿಫಾರಸಾಗಿವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಜಮೀನನ್ನು ಸರ್ವೆ ಮಾಡಿ ಗೌಪ್ಯವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದನ್ನು ಗ್ರಾಮಸ್ಥರು, ಪರಿಸರವಾದಿಗಳು, ಸಂಶೋಧಕರು ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಖಂಡನೀಯ. ಈ ಕೂಡಲೇ ತಾವುಗಳು ನಮ್ಮ ಮನವಿಗೆ ಸ್ಪಂದಿಸಿ ಕೊಪ್ಪಳ ಜಿಲ್ಲೆಯ ಅರಶಿಣಕೆರೆ ಗ್ರಾಮ ಮತ್ತು ಚಿಕ್ಕಬೆಣಕಲ್ ಗ್ರಾಮ ಇದಲ್ಲದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಬಾರದು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಿರುವ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆ ನಿರ್ಮಾಣದ ಕಾರ್ಯವನ್ನು ಈ ಕೂಡಲೇ ರದ್ದು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ. HR ಶ್ರೀನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಚಾಲಕರು, ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ವಿರೋಧಿ ಹೋರಾಟ ಸಮಿತಿ. ಧನ್ಯವಾದ. ಎಲ್ಲ ಸಂಘ ಸಂಸ್ಥೆದವರ ಲೆಟರ್ ಕೊಡ್ತಾರ, ದಯಮಾಡಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಡ್ಬೇಕು. ನೀವು ಇಲ್ಲ ಸ್ವಲ್ಪ ದಯಮಾಡಿ ನಮ್ಮ ಗ್ರಾಮಸ್ಥರ ನಾವು ಸ್ವಲ್ಪ ಹಿಂದಕ್ಕೆ ಸರಿ ಆ ಸಂಘ ತಾಯಂದ್ರೆ, ಅಣ್ಣ ತಮ್ಮಂದ್ರೆ ಇವತ್ತು ಒಂದು ದೊಡ್ಡ ದುರಂತವನ್ನ ನಾವು ತಪ್ಪಿಸಬೇಕಾಗಿದೆ. ಯಾಕಂದ್ರೆ ಇದು ನಮ್ಮ ಜೀವ. ಈ ಭಾಗದ ಸರ್ವೆ ನಂಬರ್ 35 ಏನಿದೆ, ಇದು ನಮ್ಮ ಉಸಿರಾಟದ ಕೊಡ್ತಕ್ಕಂಥ ಈ ಗಂಗಾವತಿ, ಹೊಸಪೇಟೆಗಾಗ್ಲಿ, ಈ 7 ಗುಡ್ಡ ಏನೈತಲ್ಲ, ಇದು ನಮ್ಮೆಲ್ಲರಿಗೂ ಲಂಗ್ಸ್ ಇದ್ದಂಗೆ, ನಮ್ಮ ಶ್ವಾಸಕೋಶ ಇದ್ದಂಗೆ. ಸೊ ಅಂತ ಒಂದು ಪ್ರದೇಶವನ್ನ ನಾವು ಇವತ್ತು ಕಳ್ಕೊಂತಿದೀವಿ ಅಂದ್ರೆ ಇದು ದೊಡ್ಡ ಈ ಭಾಗದ ಜನರ ಒಂದು ದುರಂತ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈಗ ನಿನ್ನೆ
ಮಂಜುನಾಥ್ ನಾಯ್ಕ್ ಅಂತ ಹೇಳಿ ಕಾರವಾರಿಂದ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ನಾವು ಇಲ್ಲಿ ಫ್ಯಾಕ್ಟ್ರಿ ಹಾಕಿ ನಾವು ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಿದ್ವಿ, ನಮ್ಮ ಮಕ್ಕಳು ಆಗ್ತಿದೆ ಮತ್ತು ಈ ಭಾಗದ ಮಹಿಳೆಯರಿಗೆ ಸ್ಕಿನ್ ಕ್ಯಾನ್ಸರ್ಗಳು ಬರ್ತಿದ್ದಾವೆ ಮತ್ತು ಮಲ್ಟಿ ಆರ್ಗನ್ ಫೇಲಿಯರ್ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳಿದಾಗ ಅವರು ಕೂಡ ಹೋರಾಟ ಮಾಡಿದಂತ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಒಂದು ಸಂದರ್ಭದಲ್ಲಿ ಅವರು ಕೂಡ ಹೋರಾಟ ಮಾಡಿದ್ರು. ನಾವು ಈ ಒಂದು ಪ್ರದೇಶವನ್ನ ರಕ್ಷಣೆ ಮಾಡಲೇಬೇಕಾಗ್ತದೆ ಮತ್ತು ನನ್ನ ಸನ್ಮಾನ್ಯ ತಹಸೀಲ್ದಾರ್ ನಮ್ಮೂರವರು, ಯಾಕಂದ್ರೆ ಅದು ಎಲ್ಲೋ ತಪ್ಪು ಒಂದು ಲೆಟರ್ ಹೋಗ್ಬಿಟ್ಟಿದೆ. ಆಕ್ಚುಲಿ ನಮ್ಮ ತಹಸೀಲ್ದಾರ್ ಬಹಳ ಒಳ್ಳೆ ತಹಸೀಲ್ದಾರು, ನಮ್ಮ ಪರವಾಗಿರ್ತಕ್ಕಂಥ ತಹಸೀಲ್ದಾರ್. ಅವರು ರಿಪೋರ್ಟ್ ಅಲ್ಲಿ ಇಲ್ಲಿ ಸ್ಮಾರಕಗಳಿಲ್ಲ ಅಂತ ಹೇಳಿದ್ರು ಅದು, ಆದ್ರೆ ಇಲ್ಲಿ ಅಷ್ಟು ಸಾಕಷ್ಟು ಸ್ಮಾರಕಗಳಿದಾವೆ. ಕುಮಾರಮ್ಮನ ಕುಮಟನ ದುರ್ಗದ ಸ್ಮಾರಕಗಳಿದಾವೆ ಮತ್ತು ಮೌರ್ಯರ ಬೆಟ್ಟಗಳಿದಾವೆ ಮತ್ತು 2 ಯುನೆಸ್ಕೋ ಸೈಟ್ಗಳು ಸೇರ್ತಕ್ಕಂಥ ಪ್ರದೇಶ. ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ ಬೆಟ್ಟ ಯುನೆಸ್ಕೋ ಸೈಟ್. ಇವೆರಡು ಸೈಟ್ಗಳನ್ನ ನಡುಕಿರ್ತಕ್ಕಂಥ ಈ 2000 ಎಕರೆ. ಅದರಿಂದ ಇದು ಬಹಳ ದೊಡ್ಡ, ಆದ್ರೆ ಕೂಡ ಇವತ್ತು ಮುಂದಿನ ದಿನಮಾನದಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ದಯವಿಟ್ಟು ಈ ಪ್ರಪೋಸಲ್ ಅನ್ನ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರ್ಚನಿಕೆರೆ ರೈತರು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಅಲ್ಲಿ ಕೂಡ ನಾನು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ, ಅರಸಿನಕೆರೆ ಬಹಳ ದೂರ ಇಲ್ಲ, ಇಲ್ಲಿ ಪಕ್ಕದಲ್ಲೇ ಒಂದು 10 ಕಿಲೋಮೀಟರ್ ಇಲ್ಲಿಂದ ಅರಸಿನಕೆರೆ ಮತ್ತು ಹಿರೇಬೆಳಕಲ್ 6 ಕಿಲೋಮೀಟರ್. ಇವೆರಡು ಪ್ರದೇಶಗಳು ಏನಪ್ಪಾ ಅಂದ್ರೆ ವನ್ಯಜೀವಿಗಳು ಇರ್ತಕ್ಕಂಥದ್ದು ಮತ್ತು ಈ ಭಾಗದ ಫರ್ಟೈಲ್ ಲ್ಯಾಂಡ್ಸ್ ಅಂದ್ರೆ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳಿದೆ. ಅದ್ರ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶ. ಅದರಿಂದ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಹಿಂದೆ ತಗೊಬೇಕು, ಮತ್ತೆ ಈ ಪ್ರಪೋಸಲ್ ಅನ್ನ ಹಿಂದೆ ತಗೊಂಡು ಮತ್ತೆ ತಹಸೀಲ್ದಾರ್ ಅವರು ಮತ್ತೆ ಒಂದು ಹೊಸ ಲೆಟರ್ ಅನ್ನ ಈ ಭಾಗದಲ್ಲಿ ಏನೇನು ಮಾನ್ಯುಮೆಂಟ್ಸ್ ಇದಾವ ಇದನ್ನ ತಾವು ದಯವಿಟ್ಟು ತಹಸೀಲ್ದಾರ್ಗೆ ನಾನು ಮನವಿ ಮಾಡ್ಕೊತೀನಿ. ನಾವು ದಯವಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇಲ್ಲಿ ವನ್ಯಜೀವಿಗಳು ಇರ್ತಕ್ಕಂಥದ್ದು ಮತ್ತು ಅನೇಕ ಆದಿಮಾನವರ ಪೇಂಟ್ಗಳು ಕೂಡ ಇದೆ. ಸೊ ಇಂಥ ಒಂದು ಪ್ರದೇಶವನ್ನ ನಾವು ರಕ್ಷಣೆ ಮಾಡೋದು ನಾವೆಲ್ಲರೂ ನಮ್ಮ ಕರ್ತವ್ಯದು ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇವತ್ತು ಸಾಕಷ್ಟು ಪರಿಣಾಮ ಬೀಳ್ತದೆ. ಯುನೆಸ್ಕೋ ಹೇಳಿದ್ರಲ್ಲ, ಯುನೆಸ್ಕೋ ಕೂಡ ಸೈಟ್ ಆಗ್ತದೆ. ಅದರಿಂದ ಇವತ್ತು ತಾವೆಲ್ಲ ಬಂದು ಇನ್ನ ಸಾಕಷ್ಟು ಇನ್ನ ಮುಂದೆ ಇದೇ ಪ್ರಪೋಸಲ್ ಮತ್ತೆ ಮುಂದೆ ಹೊರಗಿದ್ರೆ ಮತ್ತೆ ನಾವು ಗಂಗಾವತಿ ಎಲ್ಲ ಇಡೀ ಕೊಪ್ಪಳ ಜಿಲ್ಲೆ ಬಂದ್ ಮಾಡ್ತಕ್ಕಂಥ ಒಂದು ದಿವಸಗಳ ಮುಂದೆ ಬರ್ತದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಬೇಡ, ಅರಸಿನಕೆರೆ ಬೇಡ, ನಮ್ಮ ಚಿಕ್ಕಬೆಣಕಲ್ ಬೇಡ, ಎಲ್ಲಿ ಕನಿಗಿರಿ ಆಗ್ಲಿ, ಎಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪ್ಲಾನ್ ಬೇಕಾಗಿಲ್ಲ ನಮ್ಗೆ. ಎಲ್ಲೋ ತಗೊಂಡೋಗಿ ನೀವು ರಾಜಸ್ಥಾನ ಎಲ್ಲಿ ಜನರು ವಾಸ ಇಲ್ಲ ಅಂತ ಪ್ರದೇಶದಲ್ಲಿ ತಗೊಂಡು ಹಾಕ್ರಿ. ಆದ್ರೆ ನಮಗೆ ನಮ್ಮ ಪ್ರದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲ ಈ ಭಾಗದ ರೈತರು, ಜನಪರ ನಾಯಕರು ಎಲ್ಲರಿಗಿದೆ. ಅದರಿಂದ ಇವತ್ತು ಸನ್ಮಾನ್ಯ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಈ ಭಾಗದ ಜನರ ಪರವಾಗಿ ನಾವು ದಯವಿಟ್ಟು ತಹಸೀಲ್ದಾರ್ ಅವರು ಇದು ಮನವಿಯನ್ನು ತಗೊಳ್ಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಮಾನ್ಯ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರದ ವತಿಯಲ್ಲಿ ಮಾನ್ಯರೇ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನೆ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಸರ್ವೆ ನಂಬರ್ 35-36 ಒಟ್ಟು ವಿಸ್ತೀರ್ಣ 2117 ಎಕರೆ 31 ಗುಂಟೆ. ಈ ಪೈಕಿ ವಿಸ್ತೀರ್ಣ 1200 ಎಕರೆ ಜಮೀನನ್ನ ವಿಸ್ತೀರ್ಣದಲ್ಲಿ ವಿಷಗಾಳಿ ಸೂಸುವ ಅಣುಸ್ಥಾವರ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಗುರುತಿಸಿರುವ ಸರ್ಕಾರದ ವಿರುದ್ಧ ರಸ್ತಾರೋಕೋ ಮತ್ತು ಚಳವಳಿ
ಬೃಹತ್ ಪ್ರತಿಭಟನೆಯನ್ನು ರ್ಯಾಲಿಯನ್ನು ಮಾಡುವ ಮೂಲಕ ಈ ಮನವಿ ಪತ್ರವನ್ನ ಸಲ್ಲಿಸಲಾಗಿದೆ. ಬಂಧುಗಳೇ, ಸ್ವಲ್ಪ ಸಮವಸ್ಥೆ ಇವತ್ತ ಕೈಗಾ ಉತ್ತರ ಕರ್ನಾಟಕದಲ್ಲಿ ಕೈಗಾದಲ್ಲಿ ಸ್ಥಾಪನೆ ಆಗಿದೆ. ಬಹುಶಃ ಅಲ್ಲಿರ್ತಕ್ಕಂಥ 10-20 ಹಳ್ಳಿ ಜನ ಊರ್ ಬಿಟ್ಟು ಹೋಗ್ಲಿಕ್ಕಿದ್ದಾರೆ. ಯಾಕಂದ್ರೆ ಈ ಅಣುಕಿರಣಗಳು ಗಾಳಿಯ ಮುಖಾಂತರ ಇಲ್ಲಿ ಅನುಸ್ಥಾಪನೆ ಮಾಡ್ತಾ ಇದ್ದಾರೆ, ಬಹಳ ಬಂದೋಬಸ್ತ್ ಮಾಡ್ತಿದ್ದಾರೆ ಅಂತ ಕರೆ. ಆದ್ರೆ ಗಾಳಿ ಮುಖಾಂತರ ಬರ್ತಕ್ಕಂಥ ಕಿರಣಗಳಿಂದ ಇವತ್ತು ಹುಟ್ಟುವಂತ ಮಕ್ಕಳು ಅಂಗವಿಕಲರಾಗಿ ಹುಟ್ಟತಾ ಇದ್ದಾರೆ, ಜನಿಸುವಂತ ಪಶು ಪ್ರಾಣಿಗಳು ಅಂಗವಿಕಲರಾಗಿ ಹೋಗ್ತಾ ಇದ್ದಾರೆ. ಜೊತೆಗೆ ಈ ಪರಿಸರ ಏನಿದೆ, ಈ ಪರಿಸರ ಎಲ್ಲ ಬಡಿಗೆ ಹೋಗ್ತಾ ಇದೆ. ಯಾಕಂತಂದ್ರೆ ಈಗ ನಾವು 40-42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಈ ತಾಪಮಾನದಲ್ಲಿ ಇರ್ತಾ ಇದ್ದೇವೆ. ಅದು ಬಂತಂದ್ರೆ ಮತ್ತೆ 5-6 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿಯಾಗಿ ಸುಮಾರು 45-48 ಡಿಗ್ರಿ ಇಲ್ಲಿ ನಾವು ಬಿಸಿಲಿನಲ್ಲಿ ಬದುಕಬೇಕಾಗ್ತಾ ಇದೆ. ಅದಕ್ಕೆ ಮಹಾಜನಗಳೇ, ನಿಮ್ಮಲ್ಲಿ ಒಂದು ವಿಜ್ಞಾಪನೆ ಮಾಡ್ಬೇಕಾದ್ರೆ ಯಾವ ಕಾಲಕ್ಕೂ ಇಲ್ಲಿ ಅನುಸ್ಥಾಪನ ಆಗಲೇಬಾರದುಲ್ಲ. ಬಹುಶಃ ತಹಶೀಲ್ದಾರ್ ಇಲ್ಲಿ ಬಂದಿದ್ದಾರೆ, ಅವರು ಕೊಟ್ಟಿರ್ತಕ್ಕಂತ ಪತ್ರ ತಪ್ಪಾಗಿದೆ, ನಾ ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ, ನಾನು ಈ ರೀತಿ ಕಳ್ಸಂಗಿಲ್ಲ ಎಲ್ಲ ನಮ್ಮ ರೈತ ಬಾಂಧವರಿಗೆ ಬಂದವರು ಹೇಳಬೇಕು ತಹಶೀಲ್ದಾರ್. ಅಂದಾಗ ಮಾತ್ರ ಈ ಜನ ಸಮಾಧಾನ ಇರ್ಲಿಕ್ಕೆ ಸಾಧ್ಯತೆ. ಇಲ್ಲಂದ್ರೆ ಇಲ್ಲಿ ಹೋರಾಟ ಮಾಡಿ ಇದು ಯಾವ ಕಾಲಕ್ಕೂ ಆಗ್ಲಂಗ ನೋಡ್ಕೊಳ್ತಕ್ಕಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಿದೆ. ಪ್ರಾಣ ಹೋದ್ರೂ ಅಡ್ಡಿಲ್ಲ, ಈ ಅನುಸ್ಥಾಪನ ಆಗಲೇಬಾರದು ಇಲ್ಲಿ. ಇಲ್ಲಂತಂದ್ರೆ ಈ ಪರಿಸರ ನಾಶ ಆಗಿ ಹೋಗ್ತಕ್ಕಂತ ವ್ಯವಸ್ಥೆ ಇದೆ. ಎಲ್ಲರೂ ವಿರೋಧಿಸಿ, ಎಲ್ಲರೂ ಒಗ್ಗಟ್ಟಾಗಿ ವಿರೋಧಿಸೋಣ, ಎಲ್ಲರೂ ಒಂದು ಇದಕ್ಕೆ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇರೋಣ ಅಂತ ನನ್ನ 4 ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಆತ್ಮೀಯ, ಇವತ್ತು ಅಣುಸ್ಥಾವರವನ್ನ ನಮ್ಮ ಭಾಗದಲ್ಲಿ ಬೇಡ ಅಂತ ವಿರೋಧಿಸಿ ಈ ದಿನ ನಮ್ಮ ಈ ಭಾಗದ ಹಿರಿಯರು, ಎಲ್ಲಾ ಜನರ ಒಳ್ಳೆನಾಡೆ ಆಗಿರ್ತಕ್ಕಂಥ HR ಶ್ರೀನಿವಾಸ ದಣಿಯವರು, ಎಲ್ಲರೂ ಬಹಳಷ್ಟು ಜನ ಇಲ್ಲಿ ಹಿರಿಯರು ನೇತೃತ್ವದಲ್ಲಿ ಇವತ್ತು ಈ ರಸ್ತೆಗಳಿದ್ದೀವಿ. ಇವತ್ತು ರಸ್ತೆ ಅಭಿವೃದ್ಧಿ ತಹಸೀಲ್ದಾರ್ ಅವರು ಇಲ್ಲಿದ್ದಾರೆ. ಸರ್ವೆ ನಂಬರ್ 35 ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥ ಘೋಷಣೆ ಏಕಾಏಕಿ 1200 ಎಕರೆ ಭೂಮಿಯನ್ನ ಏಕಾಏಕಿ ಇವತ್ತಿನ ದಿವಸ ನೀವು ಫಾರೆಸ್ಟ್ ಅರಣ್ಯದಲ್ಲಿ ಪ್ರವೇಶ ಮಾಡಿ. ಯಾಕಂದ್ರೆ ಈ ಅರಣ್ಯ ಎಲ್ಲ ಕಡಿದು ಹಾಳಾಗಿ ಹೋಗಿತ್ತು. ಈಗ ಒಂದು 8 ವರ್ಷದಿಂದ ಶ್ರೀಯವರೇ, ಶರಣವರೇ ಹಾಗೂ ಇರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಮತ್ತು ತಾಯಂದಿರೇ, ಸಹೋದರರೇ, ಪತ್ರಿಕಾ ಬಂದ ಸ್ನೇಹಿತರೆ ಮತ್ತು ಇಲ್ಲಿ ಭಾಗದ ರೈತ ಬಂಧುಗಳೇ, ನಮಗೆ ತಿಳಿದಿರುವ ಹಾಗೇನೆ ಈ ಭಾಗದಲ್ಲಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ಅನುಸ್ಥಾಪನ ಬಗ್ಗೆ ಸವಿಸ್ತಾರ ರಿಪೋರ್ಟ್ ಅನ್ನು ಕೇಳಿದ್ದಾರೆ. ಆ ಪ್ರಕಾರ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನರು ಮತ್ತು ನಾಗರಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ಪೂಜೆ ಶ್ರೀಗಳ ಪ್ರಕಾರ ಎಲ್ಲ ಕಡೆಯನ್ನು ಮನವಿ ಕೊಟ್ಟಿದ್ದಾರೆ. ಸುಮಾರು ಒಂದು 8-10 ದಿನದಿಂದ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮ ಹೋರಾಟ ನಡೀತಾ ಇದೆ. ಆದರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇನು ಮಾನ್ಯ ತಹಶೀಲ್ದಾರರಿಗೆ ರಿಪೋರ್ಟ್ ಕೊಡ್ಬೇಕಂತ ಕೇಳ್ಕೊಂಡಾಗ ಅವರೇ ಆದಂತ ವರದಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ತಾವು ಇದನ್ನ ಪುನಃ ಪರಿಶೀಲನೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ನಾವು ಇರ್ತೀವಿ. ಯಾಕಂದ್ರೆ ಅನುಸ್ಥಾಪನ ಮಾಡಕ್ ಬೇಕು, ಎಲ್ಲ ಜಾಗ ನೋಡ್ಬೋದು, ಇದೇ ಭಾಗ ಬೇಕಿಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಇದು ವಿಜಯ ಸಾಮ್ರಾಜ್ಯ ಇದೆ, ಇಲ್ಲಿ ಗುಡ್ಡ ಪ್ರದೇಶ ಇದೆ, ಸಾಕಷ್ಟು ಐತಿಹಾಸಿಕ ಸ್ಥಳ ಹೊಂದಿಕ್ಕಂತ ಈ ಭಾಗವಾಗಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಭಾಗದ ಈ ರೈಲ್ ಭಾಗದನ್ನು ಮೊದಲಿಂದ ನಾವೆಲ್ಲರೂ ಒಂದಾಗಿದ್ದೀವಿ. ಜೊತೆಗೆ ತಾವುಗಳ ಬಗ್ಗೆ ಪುನಃ ಪರಿಶೀಲನೆ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿ ಅನುಸ್ಥಾಪನ ಆಗಬಾರ್ದು. ಯಾಕಂದ್ರೆ ತಾವು ವರದಿ ಕೊಟ್ಟಿದ್ದ ನಾವು ಪತ್ರಿಕೆಯಲ್ಲಿ ನೀವು ನೋಡಿದ್ವಿ. ನಾವು ಇನ್ನೊಮ್ಮೆ ಇದನ್ನ ಇವತ್ತು ಮನವಿ ನಾವು ಕೊಡ್ತೀವಿ, ಮನೆ ಮುಖಾಂತರ ಪುನಃ ಪರಿಶೀಲನೆ ಮಾಡಿ ಇರ್ತಕ್ಕಂಥ ರಿಸರ್ವ್ ಫಾರೆಸ್ಟ್ ಇದೆ, ರಿಸರ್ವ್ ಫಾರೆಸ್ಟ್ ನಲ್ಲಿ ಇವತ್ತು ಯಾವುದೇ ಮಾಡಬೇಕು ಎಷ್ಟು ಸಮಸ್ಯೆ ಅದನ್ನು ತಮಗೆ ಗೊತ್ತಿರೋ ತಾವು ಆಗಲೇ ಅಧಿಕಾರಿ ಗೊತ್ತಿದೆ. ಆಗಲೂ ಕೂಡ ಇವತ್ತು ಯಾವುದೇ ಕಾರಣ ಮುಂದಿನ ದಿನದ ದುರ್ಬಲ ನಿರ್ಧಾರ ಆಗಬಾರ್ದು. ಇವತ್ತು ನಾವೆಲ್ಲರೂ ಈ ಭಾಗದ ಜನರಿಗೆ ನಾವು ಆಶ್ವಾಸನೆ ಕೊಡ್ತೀವಿ. ನಿಮ್ಮ ಮುಖಾಂತರ ತಾವೇನು ಇವತ್ತು ಪುನಃ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ಒಳ್ಳೆ ವರದಿ ಕೊಡ್ಬೇಕು, ಜನರಿಗೆ ಒಳ್ಳೆ ವರದಿ ಕೊಡ್ಬೇಕು. ಈ ಜನರಿಗೆ, ನಮ್ಮ ಭಾಗದ ರೈತರಿಗೆ, ಜನರಿಗೆ ಅನುಕೂಲ ಆಗ್ತಕ್ಕಂಥ ವರದಿ ತೆಗೆದುಕೊಂಡು ಇವತ್ತು ನಾವು ಯಾವುದೇ ಕಾರಣಕ್ಕೂ ಮುಂದಿನ ಹೋರಾಟ ಆಗೋದಂತ ತಿಳ್ಕೊಳ್ಬಹುದು. ಇಲ್ಲದಿದ್ರೆ ನಾವು ಪುನಃ ಇದನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟ ಮಾಡಬೇಕಾಗದೆ.
ಯಾಕಂದ್ರೆ ಈ ಭಾಗದ ರೈತರಿಗೆ ನಾವೆಲ್ಲ ಒಂದು ಋಣಿಯಾಗಿರ್ಬೇಕಾಗ್ತದೆ. ಈ ಭಾಗ ರೈತರಿಗೆ ಒಂದು ಅನ್ನ ತಗೊಳ್ಳೋದು ಹೇಳಿದ್ರು, ಒಂದು ಅನುಷ್ಠಾನದಿಂದ ಎಷ್ಟು ಜನರಿಗೆ ಅನುಕೂಲ ಆಗುತ್ತೆ, ಪ್ರಾಣಿಗೆ ಎಷ್ಟು ಅನುಕೂಲ ಆಗುತ್ತೆ, ಕುಡಿ ನೀರಿಗೆ ಎಷ್ಟು ತೊಂದರೆ ಆಗಿದೆ, ಇದ್ರ ಬಗ್ಗೆ ತಾವು ಕೂಡ ಸಾಕು ಮಾಡಿ ಪುನಃ ಪರಿಶೀಲನೆ ಮಾಡಿ ಪುನಃ ವರದಿಯನ್ನು ತಾವು ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹೇಳಿ ತಿಳಿಸಿ, ಅದ್ರ ಬಗ್ಗೆ ನಮಗೆ ವರದಿ ಕೊಟ್ಟ ಮೇಲೆ ಮುಂದೆ ಒಂದು ಮನೆ ಮುಖಾಂತರ ಕೊಡ್ಬೇಕಂತ ನಮ್ಮ ಹೇಳ್ತೇನೆ. ನಮಸ್ಕಾರ. 3 ಕಿಲೋಮೀಟರ್. ಅದೇ ರೀತಿಯಾಗಿ ಆಂಜನೇಯ ಟೆಂಪಲ್ 6 ಕಿಲೋಮೀಟರ್. ಇಲ್ಲೆಲ್ಲ ಸುತ್ತಮುತ್ತಲು ಏನಪ್ಪಾ ಅಂದ್ರೆ ಈ ಕಡೆ ಲಕ್ಷ್ಮೀಪುರ ಅರಣ್ಯ ಇದೆ, ಅನೇಕ ಕಾದಿಟ್ಟ ಪ್ರದೇಶಗಳಿದಾವ. ದಯವಿಟ್ಟು ಈ ಭಾಗದಲ್ಲಿ ಸುಮಾರು 40,000 ಜನ ವಾಸ ಮಾಡ್ತಿದ್ವಿ. ಇಷ್ಟು ಜನ ಶಿಫ್ಟಿಂಗ್ ಆದ್ರೆ ನಮ್ ಗತಿ ಏನು? ಯಾಕಂದ್ರೆ ಅದು ಸೋರಿಕೆ ಆಗುವುದರಿಂದ ಖಂಡಿತವಾಗಿ ಇದು ಮುಂದೆ ಮಕ್ಕಳ ಮೇಲೆ ಹುಟ್ಟತಕ್ಕಂತ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬಿಡ್ತಕ್ಕಂಥದ್ದು ಇವತ್ತು ಸೈನ್ಸಿಸ್ಟ್ಗಳು ಹೇಳ್ತಾ ಇದ್ದಾರೆ. ಅವ್ರೇನು 1,10,000 ನಂಬರ್ 35, 36ರಲ್ಲಿ ಆಗಲಿಕ್ಕೆ ಕೊಡಲ್ಲ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕೂರುಗಳು ಇರತಕ್ಕಂಥದ್ದು ಇಲ್ಲೇ ಅನೇಕ ಮದ್ದಿನ ಮನೆಗಳಿದ್ದಾವೆ. ಇಲ್ಲಿ ಮೇಲೆ ಮೌರ್ಯರ ತಟ್ಟೆ ಇದೆ. ಅದು ನಮ್ಮ ವರ್ಡ್ ಮಾನವ ಜನಾಂಗ ಹುಟ್ಟಿದ ಸ್ಥಾನ ಇದು. ಹಂಗಾಗಿ ಇಲ್ಲಿ ಅನೇಕ ಏನಪ್ಪ ನಾಶ ಆಗ್ತದ. ಆ ಕಾರಣಕ್ಕಾಗಿ ನಾವು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರ ಹೋರಾಟಕ್ಕೆ ಇನ್ನೂ ಹೆಚ್ಚು ತಮ್ಮ ಒಂದು ಇದನ್ನು ಕೊಟ್ಬಿಟ್ಟಿದಾರ. ದಯವಿಟ್ಟು ತಹಸೀಲ್ದಾರ್ ಇಲ್ಲೇ ಬದಲಾಗಿದ್ದಾರೆ, ಅದು ರಿಕ್ವೆಸ್ಟಿಂಗ್ ಮಾಡಿ ನಮ್ಮ ಜನ ವಾಸ ಮಾಡೋದ್ರ ಬಗ್ಗೆ ಬಂದಿಲ್ಲ. ಜನೌಷಧಿ ಬಗ್ಗೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಗಂಗಾವತಿ ಅಂತ ಐತಿಹಾಸಿಕ ಕ್ಷೇತ್ರಗಳು ಇರ್ತಕ್ಕಂಥ ಗಂಗಾವತಿ 2 ಯುನೆಸ್ಕೋಗಳು ಕೂಡಿರ್ತಕ್ಕಂಥ ಪ್ರದೇಶ. ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಈ ಗಂಗಾವತಿ ಕ್ಷೇತ್ರದಲ್ಲಿ ಏಕಾಏಕಿ ಒಂದು 40 ಜನ ಅಧಿಕಾರಿಗಳು ಬಂದು ಯಾರಿಗೂ ತಿಳಿಲಾರದೆ ಸರ್ವೆ ನಂಬರ್ 35ರಲ್ಲಿ ಈ 11,000 ಒಂದು ಪ್ರಪೋಸಲನ್ನು ಇವತ್ತು ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಅದು ಆ ಪ್ರಪೋಸಲ್ ಕೂಡ ಅಲ್ಲಿ ಏನೂ ಇಲ್ಲ, ಬ್ಯಾರಿನ್ ಲ್ಯಾಂಡು, ಅಲ್ಲಿ ಯಾವ ಸ್ಮಾರಕಗಳು ಇಲ್ಲ ಅಂಥೇಳಿ ಇವತ್ತು ತಹಸೀಲ್ದಾರ್ ಒಂದು ರಿಪೋರ್ಟ್ ಕಟ್ಟಿದ್ದಾರೆ. ತಾವೆಲ್ಲರೂ ಇದರಲ್ಲಿ ನೋಡಿರ್ಬೋದು. ಅದರಿಂದ ಇದು ನಮ್ಮ ದೇಶದ ಆಸ್ತಿ. ಇದು ಮೌರ್ಯರ ಬೆಟ್ಟ ಮತ್ತು ಅಂಜನಾದ್ರಿ ಪರ್ವತದಲ್ಲಿ ಇಲ್ಲಿ ಇರ್ತಕ್ಕಂಥ ಕುಮಾರರಾಮನ ಕೋಟೆಗಳಾಗಿರ್ಬೋದು ಮತ್ತು ಅನೇಕ ಆದಿಮಾನವರ ಒಂದು ಪೇಂಟಿಂಗ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಅನೇಕ ವೈಲ್ಡ್ ಲೈಫ್ ವನ್ಯಜೀವಿಗಳಿರ್ತಕ್ಕಂಥ ಗಿಡಮೂಲಿಕೆಗಳು ಮತ್ತು ಅನೇಕ ಐತಿಹಾಸಿಕ ಸ್ಥಳಗಳು ಇರ್ತಕ್ಕಂಥ ಪ್ರದೇಶ ಇದು. ಇಂಥ ಒಂದು ಪ್ರದೇಶದಲ್ಲಿ ಹಂಪಿ ಮತ್ತು ಮೌರ್ಯರ ಬೆಟ್ಟ ನಡುವೆ ಒಂದು 2,000 ಎಕರೆ ಪ್ರಪೋಸಲನ್ನು ಕೊಟ್ಟಿದೆ. ಅದು ಫುಲ್ ವೈಲ್ಡ್ ಲೈಫ್ ಏರಿಯಾ. ಅದು ಈಗಾಗಲೇ ನಾನು ವೈಲ್ಡ್ ಲೈಫ್ ಬೋರ್ಡ್ ಹತ್ರ ಕೂಡ ಮಾತಾಡಿದ್ದೀನಿ. ಮತ್ತು ನಾವು ಕೂಡ ಗ್ರೀನ್ ಬೆಂಚ್, ಸುಪ್ರೀಂ ಕೋರ್ಟ್ ಗ್ರೀನ್ ಬೆಂಚಲ್ಲಿ ಇದನ್ನು PIL ಹಾಕಿ ಈ ಪ್ರಪೋಸಲನ್ನು ಆದಷ್ಟು ಜಲ್ದಿ ಇದನ್ನು ತಡೆ ಹಿಡಿಬೇಕು. ಇಲ್ಲಾಂದರೆ ಈ ಪ್ರಪೋಸಲ್ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿದೆ. ಅದರಿಂದ ಇವತ್ತು ನಾವೆಲ್ಲರೂ ಭಾಳ ಗಂಭೀರವಾಗಿ ಈ ಭಾಗದ ಒಂದು 20 ಗಂಗಾವತಿಯಿಂದ, ಯಾಕಂದರೆ ಈ ರೇಡಿಯೇಷನ್ ಏನಿದೆ, ನ್ಯೂಕ್ಲಿಯರ್ ರೇಡಿಯೇಷನ್ 30 ಕಿಲೋಮೀಟರ್, 30 ಇಲ್ಲಿ ಒಬ್ಬರು ಇದ್ದಾರೆ ಬಸವರಾಜ್ ಅಂತೇಳಿ, ಅವ್ರು ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. 30 ಕಿಲೋಮೀಟರ್ ಏನಪ್ಪ ಅಂದರೆ ರೇಡಿಯೇಷನ್ ಇರ್ತದೆ. ರೇಡಿಯೇಷನ್ ಮತ್ತು ಅಲ್ಲಿರ್ತಕ್ಕಂಥ ಆಟಮ್ ಬೂದಿ ಅದು ನಮ್ಮ ಒಬ್ಬ ಮನುಷ್ಯಕ್ಕೆ ತಗುಲಿದ್ರೆ ಅದು ಅನೇಕ ಕಾಯಿಲೆಗಳು ಪ್ರಾರಂಭ ಆಗ್ತದೆ. ಸೊ ಇಂಥ ಒಂದು ದುರಂತ ನಮ್ಮ ಭಾಗಕ್ಕೆ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲ ದುರ್ದೈವದು. ಅದರಿಂದ ಈ ಹೋರಾಟ ಮುಂದೆ ಹೊರಿಸ್ತೀವಿ ನಾವು. ಮುಂದೆ ಎಲ್ಲಿವರೆಗೂ ನಮ್ಮ ಕೇಂದ್ರ ಸರ್ಕಾರ ಹಿಂದೆ ತೊಗೊಳಲ್ಲ ಅಲ್ಲಿವರೆಗೂ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 4 ತಾಲೂಕು ನಾವು ಹೋರಾಟವನ್ನು ಮಾಡ್ತೀವಿ. ಸ್ಟಾರ್ಟ್ ಮಾಡಲ. ಇವತ್ತು 4ನೇ ತಾರೀಕು 4/1/2025 ಈ ಒಂದು ಹೇಮಗುಡ್ಡ ಟೋಲ್ ಪ್ಲಾಜಾ ಹತ್ತಿರ ಅಣುಸ್ಥಾವರ ವಿರೋಧಿ ಸಮಿತಿಯವರು ಮುಷ್ಕರವನ್ನು ಹಮ್ಮಿಕೊಂಡಿದ್ದರು. ಅವರು ಮುಷ್ಕರ ಹಮ್ಮಿಕೊಂಡು ಮನವಿಗಳನ್ನು ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ. ಈ ಒಂದು ವಿದ್ಯುತ್ ಅಣುಸ್ಥಾವರವನ್ನು ಈ ನಮ್ಮ ಹಿರೇಬೆಣಕಲ್ ಗ್ರಾಮದಲ್ಲಿ ಸ್ಥಾಪಿಸಬಾರ್ದು ಅಂತೇಳಿ ಮನವಿ ಸಲ್ಲಿಸಿರ್ತಾರೆ.
ಸೊ ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಕಳಿಸಿಕೊಡ್ತೀನಿ ಅಂತೇಳಿ ಈ ಹೋರಾಟ ಸಮಿತಿಯವರಿಗೆ ನಾನು ಆಶ್ವಾಸನೆ ನೀಡಿರ್ತೇನೆ. ವರದಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ಏನು ಸರ್ ಏನು ವರದಿ? ಏನು ಬೇರೆ ವರದಿ ಅಂತ ಏನಿಲ್ಲ, ನಾವು ಪ್ರಿಲಿಮಿನರಿ ಪ್ರತಿ ವರ್ಷ ಕೇಳ್ದಂಗೆ ಈ ಸರಿನೂ ಅಣುಸ್ಥಾವರ ನಿರ್ಮಾಣ ಮಾಡಲಿಕ್ಕೆ ಜಮೀನು ಲಭ್ಯತೆ ಐತಾ ಇಲ್ಲ ಅಂತ ಕೇಳಿದ್ರೆ ಲಭ್ಯತೆ ಇದೆ ಅಂತ ಕೊಟ್ಟಿದ್ದೀವಿ ಅಷ್ಟೇ. ಸರ್ವೆ ನಂಬರ್ 35, 1200 ಎಕರೆ. ಐಡಿಯಾ ಇಲ್ಲ ಊರು ಯಾವ ಟೋಟಲ್. ಹಾಂ, ಫಾರೆಸ್ಟ್ ಲ್ಯಾಂಡ್. ಹೌದು. ತಮ್ಮ ಲೆಟರ್ ಬಂದ ಮೇಲೆ ಇದು ಹೆಚ್ಚಿನ ತೀವ್ರತೆಯನ್ನು ಪಡೆದುಕೊಳ್ಳಿ ಸರ್. ಯಾಕಂದ್ರೆ ತಾವು ಸ್ಪಷ್ಟವಾಗಿ ಕೊನೆ ಪ್ಯಾರದಲ್ಲಿ ಹೇಳ್ತೀರಿ ಸರ್, ಈ ಅಣುಸ್ಥಾವರ ಸ್ಥಾಪನೆ ಸಂಬಂಧಪಟ್ಟಾಗ ಅಲ್ಲ, ನಮಗೆ ವರದಿ ಏನು ಕೇಳ್ಯಾರ ಆ ವರದಿನ ಮಾತ್ರ ನಾವು ನೀಡಿದ್ವಿ, ಅದನ್ನು ಹೊರತುಪಡಿಸಿ ನಾವೇನು ಕೊಟ್ಟಿಲ್ಲ. ಮುತುವರ್ಜಿ ಏನಿಲ್ಲ ರೀ. ಈಗ ಸರ್ಕಾರದಿಂದ ಯಾವುದೇ ಒಂದು ಪತ್ರ ಬಂದರೆ ಆ ಪತ್ರಕ್ಕೆ ನಾವು ಸ್ಪಂದನೆ ಮಾಡಲೇಬೇಕಾಗುತ್ತೆ. ಅದೇ ರೀತಿ ಈ ಪತ್ರ ಕೂಡ ಸ್ಪಂದನೆ ಮಾಡಿದ್ದೀವಿ ಅಷ್ಟೇ.